ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಮನೆಯಿಂದ. ಸೊ ನಿನ್ನೆ ಹೇಳಿದ್ದೆ ನಾನು ಮತ್ತು ಸಮೀರ್ ಆಚೆ ಹೋಗ್ತಾ ಇದ್ದೀರಿ ಅಂತ. ಸೊ ಎಲ್ಲ ಪ್ಯಾಕಿಂಗ್ ಆಗೈತೆ. ಇನ್ನು ಸಮೀರ್ ಮನೆ ಹತ್ರ ಹೋಗಿ ಪಿಕ್ ಮಾಡಿಕೊಂಡು ಎಲ್ಲಿ ಹೋಗ್ತೀರಿ ಅಂತ ನೀವೇ ಗೆಸ್ಟ್ ಮಾಡಿ ನೋಡುವ. ಎಲ್ಲಿ ಹೋಗ್ತೀನಿ ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ. ಬನ್ನಿ ಗೈಸ್, ಹೋಗುವ. ಏನು ಕತೆ ಏನು ಹೋಗ್ತೀನಿ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಸಮೀರ್ನ ಪಿಕ್ ಮಾಡೋಕ್ಕೆ ಹೋಗಬೇಕು ಗೈಸ್. ಬನ್ನಿ ಹೋಗುವ. ಸ್ಲಿಪ್ಪರ್ ಒಂದು ಬ್ಯಾಗ್ ತೊಗೊಂಡೆ ಮನೆ, ಯಾಕಂದರೆ ಚಪ್ಪಲಿ ಅಂದ್ರೆ ಆಗಲ್ಲ, ಎಲ್ಲ ಟೈಮು ಶೂ ಹಾಕೊಂಡಿರೋಕ್ಕಾಗಲ್ಲ. ಬನ್ನಿ ಹೋಗುವ. ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಪಾಯಸ ಮಾಡಿದ್ದೀರಿ ಇವತ್ತು. ಸ್ವಲ್ಪ ಸಾಕದಕ್ಕೆ ಇವಾಗಲೇ ಅಲ್ಲಿ ತುತ್ತು ಬಿದ್ದೈತೆ ನನಗೆ. ಅಲ್ಲಿ ತುತ್ತು ಬಿದ್ದೈತೆ. ಏಯ್ ತಿನ್ನು. ಮರ್ಯಾದಿನೇ ಕೊಡಲ್ಲ ಕಣಲ್ಲಿ. ಫೈನಲ್ ಆಟೋ ಬುಕ್ ಮಾಡಿ ಜಾಳಹಳ್ಳಿ ಕಡೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಸಮೀರ್ ಮತ್ತು ನಾನು ಜಾಳಹಳ್ಳಿ ಕಡೆ ಹೋಗ್ತೀವಿ. ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ನಿಮ್ಗೆ ನಾಳೆ ಗೊತ್ತಾಗುತ್ತೆ. ನಾಳೆ ಎಷ್ಟು ಗಂಟೆಗಿರೋದು? 9:40 ಬಸ್ ಬರುತ್ತೆ. ಇವಾಗ 8:30 ಟೈಮು. ಟ್ರಾಫಿಕ್ ಅಲ್ಲಿ ಹೋಗೋಷ್ಟೆಲ್ಲ ಕರೆಕ್ಟ್ ಆಗುತ್ತೆ. ಬನ್ನಿ ಗಾಯ್ಸ್, ಆಲ್ಮೋಸ್ಟ್ ರೀಚ್ ಆಗಿದ್ದೀರಿ ಜಾಳಹಳ್ಳಿ ಕಡೆ. ಹೌದು, ಬಸ್ಸಲ್ಲಿ ಬೆನ್ನೋ ಬರಲ್ಲ ಕುಂತ್ಕೊಂಡೇ ಇದ್ರೆ. ಬುಕ್ ಮಾಡಿದ್ರೆ ನಾನು ಏನು ಬುಕ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಫೈನಲ್ಲಿ ಜಾಳಹಳ್ಳಿ ರೀಚ್ ಆಗಿದ್ದೀವಿ. ಒಂದು ಬಸ್ ಬರೋಕ್ಕೆ ಇನ್ನೂ ಎಷ್ಟೋ ಟೈಮ್ ಐತೆ. ನನಗೆ ಗೊತ್ತಿಲ್ಲ, ಬಸ್ಸಲ್ಲಿ ಬರೋಕ್ಕೆ ಅಂತಲೇ ಗೊತ್ತಿಲ್ಲ. ಹೆಂಗೆ ಬುಕ್ ಮಾಡಿದೆ? ನೀನು ಇದೆಯಲ್ಲ, ನಾನಿಲ್ಲ ಅಂದರೆ ಬಸ್ ಏನು ಊಟನೇ ತಿಂದಿರಲಿಲ್ಲ ನಾನು. ಬರೀ ಪಾಯಸ ಕೊಡ್ತಿದ್ದೆ ಅಷ್ಟೇ. ಅದು ತಿನ್ನುವ. ಬನ್ನಿ ಗೈಸ್, ಏನು ತಿನ್ನೋದು? ನೀನು ತಿಂದ ಊಟ? ಗಾಗಲ್ಸ್ ಎಲ್ಲ ಬಿಡಿಸ್ಕೊಬಿಟ್ಟಿದ್ದೀನಿ ನೋಡಿ. ನಾನು ಎಲ್ಲಿ ಬಿಡಿಸ್ಕೊಂಡೆ ಅಂತಲೇ ಗೊತ್ತಿಲ್ಲ. ಅಲ್ಲ, 9 ಇರೋ ಬಸ್ಗೆ 9:45 ಬಸ್ಗೆ 8:45 ಕರ್ಕೊಂಬಂದು ಕೆರ ಹೊಲಿಸ್ತಾವನು ಇಲ್ಲಿ ನೋಡಿ. ಏನು ಮಾಡೋದು? ಬಾರಲ್ಲೇ ಊಟ ತಿನ್ನೋಣ, ಹೊಟ್ಟೆ ಸಿಕ್ಕೈತೆ. ಒಂದು ಇಡ್ಲಿ ತೊಗೊಂಡಿದ್ದೀನಿ ಊಟಕ್ಕೆ. ಕುಂತ್ಕೊಳ್ಳೋಕೆ ಜಾಗನೇ ಇಲ್ಲ ನೋಡಿ. ಬನ್ನಿ ಗೈಸ್, ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಫೈನಲಿ ಬಸ್ಸಲ್ಲಿ ಕುಂತಿದ್ದೀರಿ. ಜಸ್ಟ್ ಇವಾಗ ಬಂತು ಬಸ್ಸು. 1 ಅವರ್ ರೋಡಲ್ಲಿ ಕಾಯಿಸೋನು ನನ್ನ ಮಗ. ಬುಕ್ ಮಾಡಿದ್ದಾನು? ಬುಕ್ ಮಾಡಿದ್ದು ನಾನು. ಅರ್ಜೆಂಟ್ ಆಗಿದೆ ಬರೋಕ್ಕೆ. ನಾನೇನು ಮಾಡಿ ಟ್ರಾಫಿಕ್ ಇರುತ್ತೆ ಅಂದ್ಕೊಂಡ್ರೆ 1 ಅವರ್ ಆಯಿತು. ಸೊ ನೀವೇ ಗೈಸ್, ಎಲ್ಲಿ ಹೋಗ್ತಾರೆ ಏನಂತ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಏನು ಕಾಣಿಸೋದು ಇಲ್ಲ, ಫುಲ್ ಕ್ಲೋಸ್ ಆಗಿಬಿಡೈತೆ. ಆಚೆ ಕಡೆ ತೋರಿಸೋಣ ಅಂದರೆ ಬೇರೆ ಅಲ್ಲೇ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೆವಿ ಟಯರ್ಡ್ ಐತೆ. ಬ್ಲಾಗ್ ಬೇರೆ ಎಡಿಟಿಂಗ್ ಐತೆ. ಎಲ್ಲ ಮುಗಿಸ್ಕೊಂಡು ಮುಂದೆ ನೋಡುವ. ಬನ್ನಿ. ಸೊ ಗೈಸ್, ಬೆಳಗ್ಗೆ 6 ಗಂಟೆಗೆ ರೀಚ್ ಆಗಿದ್ದೀರಿ. ಎಲ್ಲಿ ಬಂದು ಎಲ್ಲಿ ಬಸ್ ಸ್ಟಾಪ್ ಕೊಟ್ಟಿರೋ ಗೊತ್ತಿಲ್ಲ. ಟೀ ಕುಡಿತಾ ಇದ್ದೀರಿ. ಯಾವ ಏರಿಯಾ ಅಂತಲೇ ಗೊತ್ತಿಲ್ಲ. ಇದು ಅಷ್ಟು ದೂರ ಫಸ್ಟ್ ಟೈಮ್ ಕೊಡ್ತಾ ಇರೋದು ನಾನು. ಟೀ ಅಂಗಡಿ ಹುಡುಕೋರು, ಟೀ ಅಂಗಡಿನೇ ಎಲ್ಲ ಗೈಸಿ ಏರಿಯಾದಲ್ಲಿ ನೋಡ್ರಿ. ಯಾವ್ದು ಐವತ್ತಲ್ಲಿ ನಿಂದಿರ್ಸೋರೆ. ನಮ್ಮ ಏರಿಯಾವೆಲ್ಲ ಪಕ್ಕದಲ್ಲೇ ಸಿಗೋದು. ನಮ್ಮ ಏರಿಯಾದಲ್ಲೆಲ್ಲ ಪಕ್ಕದಲ್ಲೇ ಸಿಗೋದು. ಯಾರೂ ಇಲ್ಲ, ನಾವಿಬ್ಬರೇ ಇರೋದು. ನಾವಿಬ್ರಿಗೋಸ್ಕರ ಬಸ್ ಬುಕ್ ಮಾಡಿರೋದು. ಬಸ್ ಬುಕ್ ಮಾಡಿರೋದು. ಯಾರೂ ಇಲ್ಲ ಬಸ್ಸಲ್ಲಿ. ನೋಡೋ ಅದೃಷ್ಟಲ್ಲೇ ನನ್ನ ಜೊತೆ ಹಿಂಗೆ ಬಂದರೆ ಇಬ್ಬಿಬ್ರು ಹಿಂಗೆ ಸುತ್ತಾಡಿಸ್ತೀನಲ್ಲೇ ಲಫರ್. ಮೇಲಕ್ಕೆ ಏನು ಹುಡುಕ್ತಿದ್ಯಾ? ಜಾಗ ಹುಡುಕ್ತೀವಿ. ಮನೆ ಚೆನ್ನಾಗವ ಅಲ್ಲಿ. ಇಲ್ಲಾದ್ರೂ ಬಂದು ಹುಟ್ಟಿದ್ರೆ ನೀನು ನಿನ್ನ ನೋಡೋಕ್ಕಾದ್ರೂ ಕೊಟ್ಟಿದ್ನ ನಾನು ಅವಾಗ. ಗೈಸ್, ಫೈನಲ್ ಇದಾಯಿತು. ಟೀ ಕುಡಿಯೋಣ ಅಂತ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಟೀ ಕುಡ್ದಿಲ್ಲ ಅಂದರೆ ಬೆಳಗ್ಗೆ ತಲೆ ಕೆಟ್ಟೋಗ್ಬಿಡ್ತು. ಅಲ್ಲಿ ನೋಡೋ ಗೈಸ್, ಪಿಕ್ ಮಾಡ್ಕೊಳಕ್ಕೆ ನಮ್ಮ ಫ್ರೆಂಡ್ ಒಬ್ರು ಬಂದವ್ರೆ. ಏನನ್ಸುತ್ತೆ ಶಿಶಾಮ್? ಏನನ್ಸುತ್ತೆ? ನೀರು ಕುಡೀರಿ. ಹಲೋ ಬ್ರೋ, ನೋಡಿ ಗೈಸ್. ಹಾಯ್ ಬ್ರೋ, ಆಫ್ಟರ್ ಲಾಂಗ್ ಟೈಮ್.
ಕುಡಿತೀರಾ? ओ भाई अभी पिया ले लो इधर ನೋಡಿ ಗೈಸ್ ಪ್ಲೇಸ್ ಹೆಂಗೈತೆ. ಸ್ಟೇ ಆಗಕ್ಕಂತ ಹೋಗ್ತಾ ಇರಿ. ರೈಲ್ವೆ ಟ್ರ್ಯಾಕ್ ಇದು. ವಾವ್, ಇದೇ ಇದರಲ್ಲೇ ಸ್ಟೇ ಆಗೋದು ಇವಾಗ. ನೋಡಿ ಗೈಸ್ ಏನಿದು, ಇದನ್ನು ಬಾವಿ ಅಂತಿತ್ತು. ನಾವು ಸ್ಟೇ ಆಗಿರೋ ರೂಮ್ ಇದು. ಸನ್ರೈಸ್ ನೋಡಿ. ನೋಡಿ ಇಲ್ಲಿ ಮೇಲ್ಗಡೆ ಅದು ಡಿಪೋ ತಾನೆ. ನೋಡಿ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತೀವಿ. ಹೆಂಗೆ ಸಕ್ಕತ್ತಾಗಿ ಬರ್ತೈತೆ ನಿಂತು. ಚೆನ್ನಾಗಿ ಬರ್ತೈತೆ ನಿಂತು. ಇಡೀ ಫೈಸ್ ರೂಮ್ ಟೂರ್ ಕೊಡ್ತೀನಿ ನೋಡಿ. ಇಲ್ಲಿ ಬಂದರೆ 2 ಬೆಡ್ ಐತೆ. ನನಗೂ ಸಮೀರ್ಗೂ ಮಲ್ಕೊಳ್ಳೋಕ್ಕೆ. 2 ಕಣ ಇದು. ಇಬ್ಬರು ಮಲ್ಕೊಳ್ಳೋಕೆ ಡಬಲ್ ಬೆಡ್ ಇದು, ಕಿಂಗ್ ಸೈಜು. ಇದೊಂದು ಟಿ ವಿ ಐತೆ. ಕ್ಯಾಟಲ್ ಐತೆ ಬಿಸಿನೀರಿಗೆ. ಟ್ರಾವೆಲ್ ಏನೂ ಇಕ್ಕಿಲ್ಲ. ನೋಡಿ ಫ್ಯಾನು ಓಪನ್ ಮಾಡೋದು ಏನಿದೆ. ಇದು ಬೀರು, ಬಟ್ಟೆ ಇಕ್ಕೊಳ್ಳೋಕ್ಕೆ ಹ್ಯಾಂಗರ್ ಐತೆ. ಇದು ವಾಶ್ರೂಮು. ವ್ಯೂ ನೋಡಿ ಗೈಸ್, ವ್ಯೂ ನೋಡಿ. ಬಾಲ್ಕನಿ ನೋಡಿ ಗೈಸ್, ನೋಡಿ ಹೆಂಗೈತೆ ಗೈಸ್. ಫೈನಲಿ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀರಿ ಏನು ಕತೆ ಅಂತ ನಿಮ್ಗೆ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸಿಗುವ. ಬಾಯ್.